ಓಂ ಶಾಂತಿ. ಧಾರಣೆಯ ಬಟ್ಟಿ ಭಾಗ 2 ಅಂದರೆ 2ನೇ ಹಂತದಲ್ಲಿ ನಾವು ಇದ್ದೇವೆ. ಪರಮಾತ್ಮ ಬಹಳ ದಯಾಹೃದಯಿ, ಕರುಣಾಮಯಿ. ಅವರು ಮೊದಲನೇ ಭಾಗದಲ್ಲಿ ಹೇಳಿದ ಅಭ್ಯಾಸವನ್ನು ಇನ್ನೂ ಸರಳವಾಗಿ ನಮಗೆ ಮಾಡಿಸ್ತಾ ಇದ್ದಾರೆ ಈ 2ನೇ ಭಾಗದಲ್ಲಿ. ಮೊದಲನೇ ಭಾಗದಲ್ಲಿ ನಾನು ಆತ್ಮ ಆಗಿದ್ದೇನೆ, ಆತ್ಮನ ಸದ್ಗುಣಗಳಲ್ಲಿ ನಿಲ್ಲಬೇಕು ಎಂಬುದನ್ನು ಕಲಿತಿದ್ದೇವೆ. ನಾವು ಯೋಚನೆಗಳೂ ಅಲ್ಲ, ಸಂಕಲ್ಪಗಳೂ ಅಲ್ಲ, ಮನಸ್ಸೂ ಅಲ್ಲ, ಭಾವನೆಗಳೂ ಅಲ್ಲ, ನಾವು ಆತ್ಮ ಆಗಿದ್ದೇವೆ. ಆದರೆ ಈ ಅಭ್ಯಾಸವನ್ನು ಮಾಡ್ತಾ ಮಾಡ್ತಾ ಎಲ್ಲೋ ಒಂದು ಕಡೆ ಮೌನ ಆವರಿಸಿಬಿಡುತ್ತದೆ, ಶೂನ್ಯ ಭಾವ ಆವರಿಸಿಬಿಡುತ್ತದೆ. ಯೋಚನೆ ಮಾಡಿ, ಯಾಕಂದರೆ ಅನೇಕರಿಗೆ ಆತ್ಮನ ಗುಣಗಳ ರುಚಿ ಗೊತ್ತಿಲ್ಲ, ಶಾಂತಿ ಅಂದರೆ ನಿಜಕ್ಕೂ ಹೇಗಿರುತ್ತೆ ಅನ್ನೋದು ಗೊತ್ತಿಲ್ಲ, ಪ್ರೀತಿ ಅಂದ್ರೇನೋ ಅಲ್ಪ ಸ್ವಲ್ಪ ಗೊತ್ತಿರಬಹುದು ಅನ್ಕೋತೀನಿ. ಸುಖ ಅಂದರೆ ಏನು, ಪವಿತ್ರತೆ ಅಂದರೆ ಏನು, ಶಕ್ತಿ ಅಂದರೆ ಏನು, ಆನಂದ ಅಂದ್ರೇನು, ಜ್ಞಾನ ಅಂದ್ರೇನು, ಇವೆಲ್ಲವೂ ನಿಜಕ್ಕೂ ಆ ಸ್ವರೂಪದಲ್ಲಿ ಬರಲು ಶುರುವಿನಲ್ಲಿ ಕಷ್ಟ ಆಗ್ಬೋದು. ಅನೇಕರು ಸ್ವಮಾನ ಮಾಡಿದ್ದೀರಾ, ಇಲ್ಲ ಅನ್ನೋಲ್ಲ. ಆದರೆ ಸ್ವರೂಪದಲ್ಲಿ ಬರೋದು ಕೆಲವರು ಮಾತ್ರ ಅಭ್ಯಾಸ ಮಾಡಿರೋದು. ಅಂದರೆ ಶಾಂತಿ ಅನ್ನೋ ಒಂದು ಶಬ್ದ ಕೇಳಿದ ತಕ್ಷಣ ಸಂಪೂರ್ಣ ಶಾಂತಿಯ ಸ್ವರೂಪಕ್ಕೆ ಬಂದುಬಿಡ್ತಾರೆ. ಅದು ಕೆಲವರಿಗೆ ಮಾತ್ರ ಸಾಧ್ಯ ಇರೋದು. ಹಾಗಾಗಿ ಮೊದಲನೇ ಭಾಗದ ಟಾಸ್ಕನ್ನು ಆದಷ್ಟು ಮಾಡಿದ್ದೀರಾ, ಆದರೂ 100% ಆಗಿಲ್ಲ. ಅದನ್ನು ಇನ್ನೂ ಪರಿಪಕ್ವ ಮಾಡಲಿಕ್ಕೆ 2ನೇ ಭಾಗ. ನಾಳೆ ನಾವು ಬೆಳಗಿನಿಂದ ಸಂಜೆವರೆಗೂ ಸ್ಮೈಲ್ ಮಾಡ್ತಾ ಇರಬೇಕು, ಹ್ಯಾಪಿಯಾಗಿರಬೇಕು, ಖುಷಿಯಾಗಿರಬೇಕು, ನಗ್ತಾ ಇರಬೇಕು. ಈ ಏರ್ ಹೋಸ್ಟೆಸ್ಗಳು, ರಿಸೆಪ್ಷನಿಸ್ಟ್ಗಳು ನಗ್ತಾ ಇರ್ತಾರಲ್ಲ, ಆ ಥರ ಆರ್ಟಿಫಿಷಿಯಲ್ ನಗು ಅಲ್ಲ. ಅಂದರೆ ಎದುರಿಗಿರೋ ವ್ಯಕ್ತಿಯನ್ನು ಪ್ಲೀಸ್ ಮಾಡೋಕ್ಕೆ ಅಥವಾ ಖುಷಿ ಪಡಿಸೋಕ್ಕೋಸ್ಕರ ತುಟಿ ಮೇಲೆ ಬರೋ ಅಂಥ ನಗು ಅಲ್ಲ. ಆದರೆ ಒಳಗಿಂದ ಖುಷಿ ಇರಬೇಕು. ಒಳಗಿಂದ ಖುಷಿ ಇರೋದಕ್ಕೆ ಒಂದು ಈವೆಂಟನ್ನು ಅಥವಾ ಒಂದು ಸಂಗತಿಯನ್ನು ನಾವು ನಾಳೆಗೆ ಜೋಡಿಸ್ಕೊಳ್ಳೋಣ. ಸಂಜೆ 7:30ಕ್ಕೆ ಶಿವಬಾಬಾರವರು ಬ್ರಹ್ಮ ತಂದೆಯ ಭೃಗುಟಿಯಲ್ಲಿ ನಮ್ಮ ಮನೆಗೆ ಬರ್ತಿದ್ದಾರೆ. ಅಂದರೆ ನಮ್ಮನೆ ಅಂದರೆ ನನ್ನ ಮನೆ ಅಲ್ಲ, ನಿಮ್ಮೆಲ್ಲರ ಮನೆಗೂ ಬರ್ತಿದ್ದಾರೆ. ಹಾಗಾಗಿ ಬೆಳಗಿಂದ ನಾನು ನನ್ನ ಸ್ಥಿತಿಯನ್ನು ಚೆನ್ನಾಗಿಟ್ಕೋಬೇಕು. ಯಾರು ಏನೇ ಅಂದರೂ ಕೂಡ ಅದು ಅವರ ದೃಷ್ಟಿಕೋನ. ಅವರು ಕೂಡ ಒಂದು ಪಾತ್ರ ನಿರ್ವಹಿಸ್ತಾ ಇದ್ದಾರೆ. ಆ ಪಾತ್ರಕ್ಕೆ ಸಿಕ್ಕಂಥ ಡೈಲಾಗ್ಗಳನ್ನು, ಮಾತುಗಳನ್ನು ಅವರು ಆಡ್ತಾ ಇದ್ದಾರೆ. ಆದರೆ ನಾನು ಮಾತ್ರ ನನ್ನ ಸ್ಥಿತಿಯನ್ನು ಕಳ್ಕೊಳ್ಳಲ್ಲ. ನಾನು ನನ್ನ ಮುಖದಲ್ಲಿ ಖುಷಿ ಇಟ್ಕೋತೀನಿ, ನನ್ನ ಹೃದಯದಲ್ಲಿ ಕೂಡ ಖುಷಿ ಇದೆ. ಯಾಕೆಂದರೆ ಬಾಬಾರವರು ಬರ್ತಾ ಇದ್ದಾರೆ. ನಾವು ಇದನ್ನು ಮಿಲನದ ಟೈಮಲ್ಲಿ ಅನೇಕ ಬಾರಿ ಅನುಭವ ಮಾಡಿರ್ತೀವಿ. ನಾನು ಟಾಸ್ಕಾಗಿ ಕೊಡೋ ಅವಶ್ಯಕತೆಯೇ ಇಲ್ಲ. ಬಾಬಾ ಸಂಜೆ ಬರ್ತಾ ಇದ್ದಾರೆ ಅಂತಲೇ ಅನೇಕರು ಬೆಳಗಿಂದನೇ ಇದೇ ಸ್ಥಿತಿಯಲ್ಲಿ ಇರ್ತಾರೆ, ತುಂಬ ಖುಷಿಯಿಂದ ಇರ್ತಾರೆ. ನಾವು ಕೂಡ ನಾಳೆ ಬಾಬಾ ಬರ್ತಿದ್ದಾರೆ, ಅದಕ್ಕೆ ನಾನು ಖುಷಿಯಾಗಿರಬೇಕು ಅಷ್ಟೇ ಇಟ್ಕೊಳ್ಳೋಣ. ಇದು ಖುಷಿ ನಮ್ಗೆ ಅಭ್ಯಾಸ ಆಗಬೇಕು. ಆತ್ಮನ ಸ್ವರೂಪದಲ್ಲಿ 7 ಗುಣಗಳಲ್ಲಿ ಇರಲಿಕ್ಕಾಗದೇ ಇದ್ರೂ ಕೂಡ ಹರ್ಷಿತ ಮುಖತೆ ಅನ್ನುವ ಗುಣದಲ್ಲಾದರೂ ನಾವಿರ್ಬೋದಲ್ವ. ಹರ್ಷಿತ ಮುಖತೆಯ ಗುಣದಲ್ಲಿ ಇರೋಣ. ಅಗೇನ್ ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ, ಆರ್ಟಿಫಿಷಿಯಲ್ ನಗು ಆಗಿರಬಾರ್ದು. ಒಳಗಿಂದ ನಾವು ಖುಷಿಯನ್ನು ಅನುಭವಿಸ್ಬೇಕು. ಯಾರು ಏನೇ ಹೇಳಿದ್ರು ಕೂಡ ಇವತ್ತು ನನಗೆ ಟಾಸ್ಕ್ ಇದೆ, ನಾನು ಖುಷಿಯಾಗಿರಬೇಕು ಅಂಥೇಳಿ ಖುಷಿಯಾಗಿರೋಣ. ಈ ಥರ ಮಾಡಿದಾಗ ಏನಾಗುತ್ತೆ, ನಮ್ಮನ್ನು ನೋಡಿದವ್ರಿಗೂ ಕೂಡ ಇವರು ನಾವು ಆತ್ಮಿಕ ಸ್ವರೂಪದಲ್ಲಿ ಶಾಂತಿಗೆ ಹೋಗಿದ್ದೀವಿ ಅಂತಾಗ ಮುಖ ಯಾವಾಗ ಬೇಜಾರಲ್ಲಿ ಇಳಿದೋಗಿರುತ್ತೆ ಅನ್ನೋದೇ ನಮಗೆ ಗಮನ ಇರಲ್ಲ. ಆದರೆ ನಾನು ಖುಷಿಯನ್ನು ಇಟ್ಕೋಬೇಕು ಅಂದಾಗ ನಾನು ದೇವತೆಯಾಗಿ ಕೂಡ ಕಾಣಿಸ್ತೇನೆ. ಬೇಕಂದರೆ ಆವಾಗವಾಗ ಕನ್ನಡಿ ನೋಡ್ಕೊಳ್ಳಿ, ಮುಖದ ಮೇಲೆ ಖುಷಿ ಇದೆನಾ, ಆ ಖುಷಿ ನಿಜ ಖುಷಿನಾ ಅಥವಾ ಕನ್ನಡಿ ಮುಂದೆ ಬರಲಿಕ್ಕೋಸ್ಕರ
ಆ ಸ್ಮೈಲ್ನ ಆಗಷ್ಟೇ ತೊಗೊಂಡಿದ್ದೀನ ಆವಾಗವಾಗ ಚೆಕ್ ಮಾಡ್ಕೊಳ್ಳಿ. ಇದು ಇಡೀ ದಿನ ನಾವು ಅಬ್ಸರ್ವ್ ಮಾಡಬೇಕು. ಖುಷಿಯಾಗಿರಬೇಕು. ಎದುರಿಗಿನ ವ್ಯಕ್ತಿ ಹೇಗಿದ್ದಾರೋ ಹಾಗೆ ಸ್ವೀಕಾರ ಮಾಡಬೇಕು. ಯಾಕೆಂದರೆ ಅವ್ರು ಏನೇ ಹೇಳಿದ್ರು ನಾನು ಡಿಸ್ಟರ್ಬ್ ಆಗಬಾರ್ದು. ಯಾಕೆಂದರೆ ಸಂಕಲ್ಪ ಅವ್ರ ಪಾತ್ರದ್ದು ಮಾಡ್ತಿದ್ದಾರೆ. ನೆನ್ನೆ ಕೂಡ ನಾವು ಕಲ್ತಿದ್ದೀವಿ. ಹಾಗೆ ಅವರನ್ನು ಸ್ವೀಕಾರ ಮಾಡೋಣ. ಹಾಗೂ ನನ್ನನ್ನು ಕೂಡ ನಾನು ಸ್ವೀಕಾರ ಮಾಡಬೇಕು. ಇದು ಒಂದು ಚೆಕಿಂಗ್. ಇಡೀ ದಿನದಲ್ಲಿ ನಾನು ಯಾವಾಗ ನನ್ನ ಖುಷಿನ ಕಳ್ಕೊಳ್ಳೋ ಅಂಥ ಪರಿಸ್ಥಿತಿ ಬಂದಿರಬಹುದು. ಆದರೂ ಕಳ್ಕೊಂಡಿಲ್ಲ ಅಂದರೆ ನಾವು ಗೆದ್ವಿ. ಆದರೆ ಕಳ್ಕೊಳ್ಳೋ ಅಂಥ ಪರಿಸ್ಥಿತಿ ಬಂತು. ಯಾರೋ ಏನೋ ಅಂದರು. ಒಂದು ಕ್ಷಣಕ್ಕೋಸ್ಕರ 1 ನಿಮಿಷ, 5 ನಿಮಿಷ, ಅರ್ಧ ಗಂಟೆ, 1 ಅವರ್ ಆ ಥರ ನಾನೇನಾದ್ರು ಖುಷಿಯನ್ನು ಕಳ್ಕೊಂಡ ಚೆಕ್ ಮಾಡ್ಕೊಳ್ಳಿ. ನಾಳೆ ಈ ಚೆಕ್ ಮಾಡ್ಕೊಂಡಾಗ ಇನ್ನೊಂದು ದಿನಕ್ಕೆ ನಾವು ಅಷ್ಟು ಕೂಡ ಕಳ್ಕೊಬಾರ್ದು ಸ್ಥಿತಿಯನ್ನು ಅನ್ನೋದಕ್ಕೆ ಅಭ್ಯಾಸ ಮಾಡ್ಬೋದು. ಇವತ್ತಿನ ಮುರಳಿನಲ್ಲಿ ಬಾಬಾರವರೇ ಹೇಳಿದ್ದಾರೆ. ಹಿಂದಿಲಿ ಸುನ್ನ ಮೇ ನೈ ಜಾನ ಅಂತ ಬಾಬಾ ಹೇಳ್ತಾರೆ. ಸುನ್ ಅಂದರೆ ಸಂಪೂರ್ಣ ಡೆಡ್ ಸೈಲೆನ್ಸ್. ಅದರಲ್ಲಿ ಯಾವುದೇ ರೀತಿಯ ಶಾಂತಿ ಕೂಡ ಇರೋದಿಲ್ಲ. ಕನ್ನಡ ಅನುವಾದದಲ್ಲಿ ಶಾಂತಿ ಅಂತ ಬರೆದಿದ್ದಾರೆ, ಆದರೆ ಆ್ಯಕ್ಚುಲಿ ಅದು ಶಾಂತಿ ಅಲ್ಲ. ಬಾಬಾ ನಮ್ಮ ಶಾಂತಿ ಸ್ವರೂಪರಿಗೆ ಯಾಕೆ ಶಾಂತಿ ಬೇಡ ಅಂತ ಹೇಳ್ತಾ ಇದ್ದಾರೆ ಅಲ್ವಾ? ಅದು ಸರಿಯಾಗಿ ಅನುವಾದ ಆಗಿಲ್ಲ. ಹಿಂದಿ ಮುರಳಿಲಿರೋದು ಸುನ್ನ ನಹಿ ಹೋನಾ ಹೇ. ಚೈತನ್ಯತೆಯಲ್ಲಿ ಯೋಗ ಮಾಡಬೇಕೇ ಹೊರತು ನಾವು ಡೆಡ್ ಸೈಲೆನ್ಸಲ್ಲಿ ಇರಬಾರ್ದು. ಆತ್ಮಿಕ ಸ್ವರೂಪ ಅಂದ ತಕ್ಷಣ ಡೆಡ್ ಸೈಲೆನ್ಸ್ ಅಲ್ಲ. ಅದನ್ನು ಪರಿವರ್ತನೆ ಮಾಡೋಕ್ಕೋಸ್ಕರನೇ ನಾಳಿನ ಟಾಸ್ಕ್. ಖುಷಿಯಾಗಿರಬೇಕು. ನಮ್ಮನ್ನು ನಾವು ಅಬ್ಸರ್ವ್ ಮಾಡ್ಕೋಬೇಕು. ಯಾವ ಕ್ಷಣದಲ್ಲಿ ನಾನು ಖುಷಿ ಜಾರ್ತಾ ಇದೆ ಮತ್ತು ಎಷ್ಟು ನಿಮಿಷಕ್ಕೋಸ್ಕರ ಜಾರ್ತಾ ಇದೆ ಮತ್ತು ಯಾವ ಪರಿಸ್ಥಿತಿಯಲ್ಲಿ ಅಥವಾ ಪರಿವಾರದ ಯಾವ ಸದಸ್ಯರಿಂದ ಯಾವ ಮಾತುಗಳಿಂದ ನನ್ನ ಖುಷಿ ಜಾರು ಹೋಗ್ತಾ ಇದೆ. ಇವೆಲ್ಲ ಚೆಕ್ಕಿಂಗ್ಗಳು. ಇವನ್ನ ಮಾಡಿಕೊಂಡು ವಾಪಸ್ ಖುಷಿಗೆ ಬರಬೇಕು. ನಮ್ಮ ವೀಕ್ ಪಾಯಿಂಟ್ ಗೊತ್ತಾದ ತಕ್ಷಣ ನೆಕ್ಸ್ಟ್ ಟೈಮ್ ಮೈಂಡಿಗೆ ಟ್ರೈನಿಂಗ್ ಮಾಡಬೇಕು. ಇದು ಮೈಂಡ್ ಟ್ರೈನಿಂಗು. ನೆನ್ನೆ ಹೇಳಿದ್ವಲ್ಲ ಮಸಲ್ ಟ್ರೈನಿಂಗ್ ಅಂತ. ನಮ್ಮ ಮಾಂಸಖಂಡಗಳಿಗೆ ಟ್ರೈನಿಂಗ್ ಕೊಡ್ತೀವಿ. ಮೆಟ್ಲು ಹತ್ತೋದು ಸಾಧ್ಯ ಆಗುತ್ತೆ. ಹಾಗೆ ಮೈಂಡ್ ಟ್ರೈನಿಂಗು. ಇಂಥವ್ರು ಬರ್ತಾರೆ. ಇವ್ರು ಏನಾದ್ರು ಇಂಥ ಮಾತಾಡಿದ್ರು ಕೂಡ ನಾನು ಖುಷಿಯಾಗಿರಬೇಕು. ಖುಷಿಯಾಗಿದ್ದು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹರಿಸ್ಬೇಕು. ಇದು ಮೈಂಡ್ ಟ್ರೈನಿಂಗು. ಇದನ್ನು ನಾಳೆ ಮಾಡೋಣ. ಓಂ ಶಾಂತಿ.